ಹಲೋ ಗೈಸ್, ನಾನು ಹೊಸ ವಿಡಿಯೋ ತಮ್ಮೆಲ್ಲರಿಗೂ ಸುಸ್ವಾಗತ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ನಮ್ಮ ಇವತ್ತಿನ ವಿಡಿಯೋ ಮುಖ್ಯ ಅತಿಥಿಗಳು ಬಂದು ಕರ್ನಾಟಕ ರಾಜ್ಯದ ಪ್ರಜ್ವಲ್ ರೇವಣ್ಣ ಅವ್ರ ತವರೂರಾಗಿರೋ ಹಾಸನ ಜಿಲ್ಲೆಯ ಒಳನರಸೀಪುರ ತಾಲೂಕಿನ ಗೆಂಡೆತಿಮ್ಮ. ಇವನು ಕಿಪಿಕೀರ್ತಿ ಲೈನ್ ಆಗ್ತಾ ಇರೋರಲ್ಲಿ ಒಬ್ಬ. ಇವನು ಒಂದೇ ಒಂದು ವಿಡಿಯೋ ಬಿಟ್ರೆ ಇಡೀ ಒಳನರಸೀಪುರಕ್ಕೆ ಹಬ್ಬ. ಇಟ್ಸ್ ನನ್ ಅದರ್ ದೆನ್ ಸಕಲಕಲಾ ವಲ್ಲಭ, ಕರ್ನಾಟಕದ ಒನ್ ಅಂಡ್ ಓನ್ಲಿ ಪೀಸ್. ಇಟ್ಸ್ ನನ್ ಅದರ್ ದೆನ್ ಸುನೀಲ್ ಅಲಿಯಾಸ್ ಕಪ್ಪೆ. ಎದುರ್ಕೋಬೇಡಿ, ನಮ್ಮ ಹುಡುಗ ನೋಡಕ್ ಮಾತ್ರ ಭಯಂಕರವಾಗಿ ಕಾಣ್ತಾನೆ, ಬಟ್ ಅವ್ನ ಮನ್ಸು ತುಬ್ದಷ್ಟೇ ಪರಿಶುದ್ಧ. ಅದೊಂದ್ ಬಾಯಿ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ಕಣ ಚಿಂಟಿಮಿಟಿ, ನಿನ್ ಹಲ್ಲು ಎಲ್ಲೋನೆ ಅದನ್ನೇ ಹೇಳ್ತಾ ಇದ್ದೆ ಅವ್ರಿಗೆ. ಎಲ್ರು ವರ್ಷ ಪೂರ್ತಿ ಹಲ್ಲು ಉಜ್ಜಿದ್ರೆ ಇವ್ನು ಎಲ್ಲಿ ದುಡ್ಡು ವೇಸ್ಟ್ ಆಗ್ಬಿಡುತ್ತೋ, ವರ್ಷ ಪೂರ್ತಿ ಹಲ್ಲು ಉಜ್ಜಿದ್ರೆ ಅನ್ಬಿಟ್ಟು ವರ್ಷದಲ್ಲಿ ಬರೀ ಒಂದೇ ದಿನ ಹಲ್ಲು ಉಜ್ತಿದ್ದ. ಅದಕ್ಕೆ ಅವ್ನ ಹಲ್ಲು ನೋಡಿ ಎಷ್ಟು ಕ್ಲೀನ್ ಆಗಿದೆ. ಸೊ ಇತ್ತೀಚೆಗೆ ನೀವಳೆ ನೋಡಿದಂಗೆ ಹೆಣ್ಣು ಕಡ್ಡಿ ಕೀರ್ತಿ, ಕಪ್ಪೆ ಕೀರ್ತಿ, ಕಿಪಿ ಕೀರ್ತಿ ಪ್ರೀತಿ ಸ್ವಯಂವರಕ್ಕೆ ಬೇರೆ ಬೇರೆ ಊರಿಂದ ಗಂಡೆಗಳೆಲ್ಲ ಪಾರ್ಟಿಸಿಪೇಟ್ ಮಾಡಿದ್ದು ಹುಚ್ಚನಾಗಿ ಹೇಳ್ತಾರೆ, ನಾನು ಲವ್ ಮಾಡು ಕಿಪಿನ ಲವ್ ಮಾಡು ಅಂತ ಬಾಯಿ ತುಂಬ ಹರ್ಕೊಂಡ್ರು. ಬಟ್ ಅವ್ರ ಎಫರ್ಟ್ಸ್ ಎಲ್ಲ ಫೇಲ್ ಆಗೋಯ್ತು. ಕಾರಣ ಯಾರು? ನಮ್ಮ ಕಪ್ಪೆ. ಯಾಕೆ ಅಂತ ಕೇಳ್ತೀರಾ? ಅವರೆಲ್ಲ ಬರೀ ಕಿಪಿನ ಲವ್ ಮಾಡು ಅಂತ ಬಾಯಿ ತುಂಬ ಹೇಳಿದ್ರೆ ಹೊರ್ತು ಅವ್ಳಿಗೋಸ್ಕರ ಏನಾದ್ರು ಎಫರ್ಟ್ಸ್ ಹಾಕಿದ್ರ, ಬೇರೆ ಏನಾರು ಟ್ರೈ ಮಾಡಿದ್ರ? ಬರೀ ಅವ್ರು ಬೇಳೆ ಬೇಯಿಸ್ಕೊಂಡ್ರಷ್ಟೇ. ಬಟ್ ನಮ್ಮ ಕಪ್ಪೆ ಇದಾನಲ್ಲ, ಅವನು ಮಾಡಿದ್ದು ಎಫರ್ಟ್ಸ್ ಒಂದಾ ಎರಡಾ? ನೀವೇನಾದ್ರು ಕೇಳಿಸ್ಕೊಂಡ್ರೆ ನೀವೇ ಗಾಬರಿ ಆಗ್ಬಿಡ್ತೀರಾ. ನೀವು ಕೂತಿರೋ ಸೀಟ್ ತುದಿಗೆ ಬಂದ್ಬಿಡ್ತೀರಾ. ಆ ತರ ಏನ್ ಮಾಡಕ್ ಹೋಗಿಲ್ಲ. ಅವನು ಏನ್ ಮಾಡ್ದ ಗೊತ್ತಾ? ತಿಳ್ಕೊಬೇಕಾ? ಅವನ ವಯಸ್ಸು ಕಿತ್ತೋದ್ ಖರಾಬಾಗಿ ಏನ್ ನಾಳೆ ನಾಡಿದ್ದು ಸತ್ತೋಗೋಕ್ ಆಗೇ ತರ ಇದ್ರು. ಗೋಸ್ಕರ ಸಿಂಗರ್ ಅದ. ನಿನ್ನ ಪ್ರೀತಿಯ ದೇವತೆ ಬಳಿ ಬಂದನು, ನಿನ್ನ ಹೃದಯದ ಬಾಗಿಲು ದೇಳಕಾಗನು. ಡ್ರೈವಿಂಗ್ ಸ್ಕೂಲ್ಗೆ ಹೋಗ್ದೇನೆ ಕಾರ್ ಓಡ್ಸೋದ್ ಕಲ್ತ, ಬೈಕ್ ಓಡ್ಸೋದ್ ಕಲ್ತ. ನಮ್ಮ ಹುಡ್ಗನ್ ಗಾಡಿಗೆ ಹಾರನೇ ಇಲ್ಲ, ಯಾಕಂದ್ರೆ ನನ್ನ ಬಾಯಲ್ಲೇ ಹಾರ್ನ್ ಸೌಂಡ್ ಹೊಡಿತಾನೆ. ಬಿಕಾಸ್ ಇಸ್ ಹಾರ್ನಿ. ಅಷ್ಟೇ ಯಾಕೆ, ಅವೆಣ್ಣ ಪಟಾಯಿಸ್ಕೊಳಕ್ಕೆ ಸ್ಕಿನ್ ಕೇರ್ ಸ್ಟಾರ್ಟ್ ಮಾಡ್ದ. ಸೆಲ್ಫ್ ಲವ್ ನೋಡಿ. ಪೆರನ್ ಅವ್ರೆ ಹಾಕತಾ ಇದೀನಿ, ಬೆಳ್ಳಿಗೆ ಹಾಕಿದ್ದೀನಿ. ಈಗ ಯಾವ ಸುಶ್ರುಪತಿ ನನ್ನ ಮಗ ಹೇಳ್ದ ಐ ಲವ್ ಯು ಬಡ್ಡಿ. ಇನ್ನೇನು ಅವೆಣ್ ಕಿಪಿನ ಅವ್ರ ಮನೇಲಿ ಹಂಗಂಗೆ ಸುಮ್ನೆ ಇವ್ನು ಮದುವೆ ಮಾಡ್ಕೊಟ್ಬಿಡಲ್ಲ. ಒಂದ್ ಜಾಬ್ ಅಂತ ಇರ್ಬೇಕ್ತಾನೆ. ಅದಕ್ಕೆ ನಮ್ಮ ಹುಡ್ಗ ಅವ್ರ ಊರಲ್ಲೇ PT ಮಾಸ್ಟರ್ ಕೆಲಸ ಸೇರ್ಕೊಂಡ. ನಿಮಗೆ ಕಬಡ್ಡಿ ಬರಲ್ಲ ಅಂದ್ರೆ ಬಕೆಟ್ ಇದ್ದ ಬಾಲ್ ಆಡಿಸ್ತೀನಿ, ಇವೆಲ್ಲ ಕಲ್ತ್ಕೋಬೇಕು, ಓಕೆನಾ? ಬಟ್ ಬೇಜಾರಾಗೋ ವಿಷಯ ಏನಪ್ಪಾ ಅಂತಂದ್ರೆ, ನಮ್ಮ ಹುಡುಗ ಕಪ್ಪೆ ಇಷ್ಟೆಲ್ಲ ಎಫರ್ಟ್ಸ್ ಹಾಕಿದ್ರು ಅವೆಣ್ ಕಿಪಿ ನಂಗೆ ಮುತ್ತುನೇ ಬೇಕು, ಮುತ್ತುದೇ ಹೆಚ್ಚು ಅಂದ್ಬಿಟ್ಟು ಮುತ್ತುದೇ ಮೂಸಕ್ಕೋದು. ನೆವರ್ ಎವರ್ ಟ್ರಸ್ಟ್ ಎ ಫೀಮೇಲ್. ಆಕ್ಚುಲಿ ನಾನು ಕಿಪಿ ಕೀರ್ತಿ ಪಟಾಯಿಸಕ್ಕೆ ಏನೇನ್ ಮಾಡ್ದ ಅಂತ ಹೇಳ್ದೆ. ಬಟ್ ಕಿಪಿ ಕೀರ್ತಿ ಅನ್ನೋ ಪ್ರಾಣಿ ಇದೆ ಅಂತ ಇವನು ಗೊತ್ತಾಕನ್ಗಿಂತ ಮುಂಚೆ ಇವನು ಏನ್ ಮಾಡ್ತಿದ್ದ ಅಂತ ನಿಮ್ಗೆ ಹೇಳಿಲ್ಲಲ್ಲ. ನಮ್ಮ ಹುಡುಗ ಕಿಪಿ ಕೀರ್ತಿ ಅನ್ನೋ ಪ್ರಾಣಿ ಎಕ್ಸಿಸ್ಟೆನ್ಸ್ ಅಲ್ಲಿ ಇದೆ ಅಂತ ಗೊತ್ತಾಗಕ್ಕೂ ಮುಂಚೆ ಆಕ್ಟಿಂಗ್ ಅಲ್ಲಿ ನಿಪುಣ ಆಗಿದ್ದ. ಅದು ಯಾವ ರೇಂಜ್ಗೆ? ಸೂರ್ಯವಂಶ ಸತ್ಯಮೂರ್ತಿ ಕನಕಮೂರ್ತಿನೇ ಮೀರ್ಸೋ ತರ. ಆಮೇಲೆ ನಮ್ಮ ಅಮ್ಮಂಗೆ ಯಾರೋ ಹೇಳ್ಬಿಟ್ಟಾರ ನೆಶ್ಪುರದಲ್ಲಿ, ಏನಂತ ಅವ್ನ್ ಕುಡಿತಾನ ಅಂತ ಕಣವ, ಸಿಗರೇಟ್ ಸೇರ್ತಾನಂತ ಕಣವ ಅಂತ. ಯಾವ್ದು ಅಂತ ಕೇಳ್ಬೇಕಾಯ್ತು ಮಾಮನ. ಅಯ್ಯೋ ನಮ್ಮ ಅಮ್ಮಂಗೆಲ್ಲ ಗೊತ್ತಕೊಂಡು ಸುಮ್ಮನೆ. ಆಮೇಲೆ 2024 ಅಲ್ಲಿ ಮೋದಿ ಅವರಿಂದ ಬೆಸ್ಟ್ ನ್ಯಾಷನಲ್ ಲೆವೆಲ್ ಕಾಂಟೆಂಟ್ ಕ್ರಿಯೇಟರ್ ಅವಾರ್ಡ್ ತಗೊಂಡಿದ್ದ ಅವನ ಆಕ್ಟಿಂಗ್ ಗೆ. ರಶ್ಮಿಕಾ ಮಂದನನ್ ಜೊತೆ ಫ್ಯೂಚರ್ ಪ್ರಾಜೆಕ್ಟ್ ಬೇರೆ ಸೈನ್ ಮಾಡಿದ್ದ. ಅದಾದ್ಮೇಲೆ ಅವ್ನ ಫೇವರೇಟ್ ರೋಲ್ ಮಾಡೆಲ್ಸ್ ಪ್ರಜ್ವಲ್ ರೇವಣ್ಣ, ಸೂರಜ್ ರೇವಣ್ಣ ಜೊತೆ ಕೊಲಾಬ್ರೇಷನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದ. ಬನ್ನಿ ಅವೇದ ಕೆರೆ ಕಡೆ ತಗೊಂಡೋಗೋ ಬಕೆಟ್ ಲಿಸ್ಟ್ ಇಷ್ಟು ಉದ್ದ ಇದ್ರು ಅದೆಲ್ಲ ಸೈಡ್ಗಿಟ್ಟು ನಂಗೆ ಕಿಪಿನೇ ಬೇಕು ಅಂತ ಬಂದಲ್ಲ, ಅವ್ನಿಗೆ ಹಾರ್ಟ್ ಬ್ರೇಕ್ ಆಗ್ಬೇಕಾದ್ದೆ. ಆಮೇಲೆ ಪಾಪ ಇದನ್ನ ವೇದನೆ ತಡ್ಕೊಳಕ್ಕಾಗದೆ ತಲೆ ಮೇಲೆ ಹೊಡೆದು ಹೋಗಿ ಕನ್ಫ್ಯೂಸ್ ಮಾಡ್ಕೊಂಡು ನಿನ್ ಫೀಲಿಂಗ್ ಅಂತ ಹೇಳಿದ್ಮೇಲೆ ಸರಿ ಆಯ್ತು ಅಂದ್ಬಿಟ್ಟು ಕನ್ಫ್ಯೂಸ್ ಮಾಡ್ಕೊಳಕ್ ಹೋದ. ಕೀರ್ತಿನ ಎಷ್ಟೊಬ್ಬ ಬರ್ತಾ ಇದೀನಿ. ಅವನ ಬಾಯಿಂದ ಪ್ರೀತಿಯ ಮುತ್ತುಗಳು ಕೆಳಗಡೆ ಬೀಳ್ತಾ ಇದ್ವು. ಹಂಗೆ ಕಿಪಿ ಕೀರ್ತಿ ಒಂದೊಂದಾಗಿ ಆಯ್ಕೋಬೇಕಾಗಿತ್ತು. ನೀವು ಫಿಲ್ಮ್ಗಳಲ್ಲಿ ಅಬ್ಸರ್ವ್ ಮಾಡಿರ್ತೀರಾ, ಏನಾದ್ರು ಹೀರೋಗೆ ಹೀರೋಯಿನ್ ಮೇಲೆ ಲವ್ ಇದ್ದಾಗ ಅವನು ಖುಷಿಲಿ ಏನೋ ಪೇಪರ್ಗಳನ್ನ ಎರ್ಚೋದು ಇವೆಲ್ಲ ಮಾಡ್ತಾನೆ. ಬಟ್ ನಮ್ಮ ಹುಡುಗ ಕಿಪಿ ಮೇಲಿರೋ ಪ್ರೀತಿಗೆ ಅವ್ನ ಖುಷಿ ತಡ್ಕೊಳಕ್ಕಾಗದೆ ಬೇರೆಯವ್ರ ಕಪ್ಪಾಳು ಕುಡಿತಿದ್ದ. ನಮ್ಮ ಹುಡುಗನ ಹಲ್ಲು ಎಷ್ಟು ಅಪರೂಪದಲ್ಲಿ ಅಪರೂಪ ಅಂದ್ರೆ, ಅವನ ಹಲ್ಲ ಮೈನಿಂಗ್ ಮಾಡಿದ್ರೆ ಕರ್ನಾಟಕದಲ್ಲಿ ಒಂದು ವಿಮಲ್ ಫ್ಯಾಕ್ಟರಿ ಓಪನ್ ಮಾಡ್ಬೋದು. ಇವನು ವರ್ಷ ಪೂರ್ತಿ ಹಲ್ಲುಜಲ್ಲ, ಅದು ಪ್ರಕೃತಿ ನಿಯಮ. ಬಟ್ ಅದು ದೇವ್ರು ಇವನ್ಗೊಂದು ಯಾರಿಗೂ ಕೊಡದೇ ಇರೋ ವರ ಕೊಟ್ಟಿದ್ದಾನೆ. ಅದೇನ್ ಗೊತ್ತಾ? ಯಾರಿಗೂ ಕಾಣಿಸ್ತಾ ಇರೋರು ಈ ನನ್ನ ಮಗನ್ ಕಾಣಿಸ್ತಾರೆ, ಅದು ಬರೀ ಹೊಡಿಬೇಕಾದ್ರೆ ಮಾತ್ರ. ಆಕ್ಚುಲಿ ನಂಗೆ ಥ್ರಿಲ್ಲರ್ ಮಂಜು, ರವಿ ವರ್ಮ ಮೇಲೆಲ್ಲ ಸ್ವಲ್ಪ ಬೇಜಾರೈತೆ. ಯಾಕಂದ್ರೆ ಇವನಿಂದ ಫೈಟ್ ಸೀನ್ಗಳನ್ನ ಕಾಪಿ ಮಾಡ್ಕೊಂಡಾಗ ಫಿಲ್ಮ್ಗಳನ್ನ ಮಾಡ್ತಾರಲ್ಲ.
ಆಕ್ಚುಲಿ ನಮ್ಮ ಮೈದಂಗೆ ಕಿಪಿ ಬರ್ಕಿನ ಮುಂಚಿನ ಅವಳು ಗರ್ಲ್ ಫ್ರೆಂಡ್ ಇದ್ಲು. ಇವನು ಊಟ ಮಾಡೋದ್ನ, ತಿಂಡಿ ತಿನ್ನ, ಜ್ವರ ಬಂತ, ಅದಕ್ಕೆ ಮೆಡಿಸಿನ್ ಏನ್ ತಗೋಬೇಕು ಅಂತೆಲ್ಲ ಹೇಳೋಳು. ಅವ್ನಿಗೇನಾದ್ರು ಗಾಯ ಆದ್ರೆ ಯಾವ ರೀತಿ ಸಜೆಷನ್ ಕೊಡ್ತಿದ್ಲು ಅಂದ್ರೆ ಬಾ ತುಂಬಾ ಅಸಹ್ಯವಾಗಿರೋದು. ಓ ಹಂಗಾಗೈತಲ್ಲ, ಪರವಾಗಿಲ್ಲ ಬಾಯ್ಕತೈತಿ ಈಗ. ಅದಕ್ಕೆ ಏನ್ ಮೆಡಿಷನ್ ಏನ್ ಮಾಡಿ ಗೊತ್ತಾ? ಆಯ್ಮೆಂಟ್ ಏನಾರು ಹಚ್ಕೋ. ಕಣ್ಣಿನ ಟೋಬೆಲ್ಲ ಹಾಕೊಂಡಿದೀನಿ. ಕಣ್ಣಿನ ಟೋಬೆಲ್ಲ ಈಗ ಕಣ್ಣಿನ ಟೋಬೆಲ್ಲ ನಾನು ಹೇಳೋದು ಅರ್ಥ ಮಾಡ್ಕೋತೀನಿ. ನೀನು ಡೈಲಿ ಏನ್ ಮಾಡಿ ಗೊತ್ತಾ? ಡೈಲಿ ನನ್ನ ಬಾಟ್ಲಿಗೆ ಹುಚ್ಚ ಹೋಯ್ಕೊಬಿಟ್ಟು ಅದಕ್ಕೆ ಕಾಲಿಗೆ ಹೋಯ್ಕಾ ಸರಿ ಆಗುತ್ತೆ, ಬೆಡ್ ಬಿದ್ದೋಗುತ್ತೆ. ನಮ್ಮ ಮೋದಿ ಅವ್ರು ಏನಾದ್ರು ಒಳನರಸೀಪುರಕ್ಕೆ ಬಂದು ಸ್ವಚ್ಛ ಭಾರತ್ ಸ್ಟಾರ್ಟ್ ಮಾಡಿ ಇಡೀ ಒಂದು ವರ್ಷ ಪೂರ್ತಿ ಸ್ವಚ್ಛ ಭಾರತ್ ಮಾಡಿದ್ರು ನಮ್ಮ ಮೈದಾ ಮಾತ್ರ ಕ್ಲೀನ್ ಆಗಲ್ಲ. ನಮ್ಮ ಹುಡುಗ ಗಬ್ಗೆ ಗಾಡ್ ಫಾದರ್. ನಮ್ಮ ಮೈದನ್ ಟ್ಯಾಲೆಂಟ್ ಬಗ್ಗೆ ಕೇಳ್ಬಿಟ್ರೆ ನೀವು ಆಶ್ಚರ್ಯ ಹೋಗ್ತೀರಾ. ನಮ್ಮ ಮೈದಾ ಮಿಮಿಕ್ರಿ ಮಾಡ್ತಾನೆ, ಅಬ್ಬಾಬಬ್ಬಾ ನೀವು ನೋಡ್ಬೇಕು, ಶಾಕ್ ಆಗ್ಬಿಡ್ತೀರಾ. ಚಿನಿ ಬೇಕದ್ ಮಾಡಪ್ಪ, ನಾಯಿದ್ ಮಾಡ ಮಗನೆ, ನಾಯಿ ಬಗ್ಲತ್ತದೆ ನೋಡಿ. ಕೋಳಿದ್ ಮಾಡವ. ಎಲ್ರು ಲೈಫಲ್ಲಿ ಸ್ವಲ್ಪ ಟೈಮ್ ಪಾಸ್ ಮಾಡಿದ್ರೆ ನಮ್ಮ ಮೈದಾ ಲೈಫ್ನೇ ಟೈಮ್ ಪಾಸ್ ಮಾಡ್ಕೊಂಬಿಟ್ಟ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಪ್ಪ ಅಂತಂದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇನ್ನೊಂದು ಸ್ವಲ್ಪ ಜಾಸ್ತಿ ಇಷ್ಟ ಆಗಿತ್ತಪ್ಪ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.